ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಶರೀರವನ್ನು ಕೊಲ್ಲುವವರಿಗೆ ಹೆದರಬೇಡ್ರಿ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ನೋಡ್ರಿ, ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಶರೀರವನ್ನು ಕೊಲ್ಲುವವನಿಗೆ ಹೆದರಬಾರದಂತೆ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ, ಅಂದರೆ ದೇವರಿಗೆ ನಾವು ಹೆದರಬೇಕಂತೆ. ಸತ್ಯವೇದದಲ್ಲಿ ಅನೇಕ ದೇವ ಭಕ್ತರು, ಆದಿ ಅಪೋಸ್ತಲರು ಕ್ರಿಸ್ತನ ನಿಮಿತ್ತವಾಗಿ ರಕ್ತ ಸಾಕ್ಷಿಗಳಾಗಿ ಮರಣವನ್ನು ಹೊಂದಿದರು. ಅದರಲ್ಲಿ ಮೊದಲನೇ ರಕ್ತ ಸಾಕ್ಷಿ ಯಾರಂತ ಹೇಳಿದ್ರೆ ಸ್ಟೇಫನನು. ಅವನನ್ನು ಕಲ್ಲೆಸೆದು ಕೊಲ್ಲಲ್ಪಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಇಬ್ರಿಯ ಪತ್ರಿಕೆ 11:36-37ರಲ್ಲಿ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಕೆಲವರು ನಿಂದೆಗಳನ್ನು, ಹೊಡೆತಗಳನ್ನು, ಬಂಧನಗಳನ್ನು ಅನುಭವಿಸಿದರು, ಕಲ್ಲೆಸೆಯಲ್ಪಟ್ಟರು, ಕತ್ತಿಗಳಿಂದ ಕೊಯ್ಯಲ್ಪಟ್ಟರು, ಸ್ತೋತ್ರ, ಖಡ್ಗಗಳಿಂದ ಕತ್ತರಿಸಲ್ಪಟ್ಟರಂತೆ. ನೋಡಿ, ಪಟ್ಟಿ ಹಂಗೇ ಮುಂದುವರ್ಕೊಂಡು ಹೋಗ್ತಲೇ ಇರ್ತದೆ. ಇವತ್ತಿಗೂ ಕೂಡ ಸುವಾರ್ಥ ಪ್ರಚಾರಕ್ಕಾಗಿ ಯಾರೆಲ್ಲ ಗೋಧಿಯ ಕಾಳುಗಳಾಗಿ ತಮ್ಮ ಜೀವವನ್ನು ತೆತ್ತು ಅವರ ಜೀವವನ್ನು ಕೊಟ್ಟಿದ್ದಾರೋ, ಸ್ತೋತ್ರ, ಅಲ್ಲೆಲ್ಲ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯೋಹಾನ್ ಬರೆದ ಸುವಾರ್ತೆ 12:24ರಲ್ಲಿ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂದೇ ಆಗಿ ಉಳಿಯುವುದು, ಆದರೆ ಸತ್ತ ಮೇಲೆ ಅದು ಬಹಳ ಫಲ ಕೊಡುವುದು. ನೋಡ್ರಿ, ಹಾಗೆ ಈ ಗೋಧಿ ಏನು ಮಾಡ್ತಾರೆ, ಅದು ಒಂದೇ ಇದ್ದರೆ ಏನೂ ಉಪಯೋಗ ಇಲ್ಲ. ಆದರೆ ಅದೊಂದು ಬೀಜವಾಗಿ ಪರಿವರ್ತಿಸಿದರೆ, ಅದೊಂದು ಸತ್ತು ಬೀಜವಾಗಿ ಇರುವುದಾದರೆ ಅದು ಹೊಸ ಬೀಜಗಳನ್ನು, ಹೊಸ ಕಾರ್ಯಗಳನ್ನು ಮಾಡುತ್ತದೆ. ಅದರ ಮೂಲಕವಾಗಿ ಸ್ತೋತ್ರ ಅನೇಕ ಕಾರ್ಯಗಳು ಜರುಗುತ್ತದೆ ಎಂಬುದಾಗಿ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಜೇಮ್ಸ್ ಚಾರ್ಲ್ಸ್ ಎಂಬಂಥ ಮಿಷನರಿ ದಂಪತಿಗಳು ಸುವಾರ್ತೆ ಸಾರಲು ಆಸ್ಟ್ರೇಲಿಯಾದ ಉತ್ತರದಲ್ಲಿರುವಂಥ ನ್ಯೂ ಗಿನಿಯಾ ದ್ವೀಪಕ್ಕೆ ಹೋದರು. ಆ ದ್ವೀಪದ ಮನುಷ್ಯರು ನರಭಕ್ಷಕರಂದರೆ ಮನುಷ್ಯರನ್ನು ತಿನ್ನುವವರು. ಅವರಿಗೆ ದೇವರ ಪ್ರೀತಿ ಸಾರುವವರು ಯಾರೂ ಇರಲಿಲ್ಲ. ಇವರು ಧೈರ್ಯವಾಗಿ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟು ಆ ಜನರಿಗೆ ಹೇಗಾದರೂ ನಾವು ಹೋಗಿ ಅವರಿಗೆ ಸುವಾರ್ತೆ ಸಾರಬೇಕೆಂಬುದಾಗಿ 105ಕ್ಕೂ ಹೆಚ್ಚು ಆ ಸಣ್ಣ ದ್ವೀಪ ನಿವಾಸಿಗಳಿಗೆ ಕ್ರಿಸ್ತ ಪ್ರೀತಿಯನ್ನು ಬೋಧಿಸಲಿಕ್ಕೆ ಆರಂಭಿಸಿದರು. 90 ದ್ವೀಪಗಳಲ್ಲಿ ಸುವಾರ್ತೆ ಸಾರಿದ ಮೊದಲ ಸ್ತೋತ್ರ ಮಿಷನರಿ ಇವರೇ ಆಗಿದ್ದರು. ತನ್ನ ಸ್ನೇಹಿತ ಆಲಿವರ್ ಮತ್ತು ಏಪ್ರಿಲ್ 8, 1901ರಲ್ಲಿ ಈಸ್ಟರ್ ಭಾನುವಾರದಂದು ಇನ್ನೊಂದು ದ್ವೀಪಕ್ಕೆ ಅವರು ಸುವಾರ್ತೆಗಾಗಿ ಹೋದರು. ಆ ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು ಸಂಭ್ರಮದಿಂದ ಅವರನ್ನು ಸ್ವಾಗತಿಸಿದರು. ತಮಗೆ ಸ್ವಾಗತ ನಿಜವೆಂದು ನಂಬಿ ಈ ಮಿಷನರಿಗಳು ಸಂತೋಷ ಪಡುತ್ತಿರುವಾಗಲೇ ಅವರ ಮೇಲೆ ಒಂದು ಅನಿರೀಕ್ಷಿತವಾದಂಥ ದಾಳಿ ನಡೆಯುತ್ತೆ. ಏನಂತ ಹೇಳಿದ್ರೆ, ಅವರ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಕುದಿಯುವಂಥ ಸಾರಿನೊಳಗೆ ಹಾಕಿಬಿಟ್ಟರು. ಆ ಜನರಿಗೆ ಈ ಇಬ್ಬರು ಮಿಷನರಿಗಳು ಆಹಾರವಾದರು. ನೋಡ್ರಿ, ಈ ಥರ ಎಷ್ಟೋ ಮಿಷನರಿಗಳು ತಮ್ಮ ಜೀವವನ್ನು ತೆತ್ತಿದ್ದಾರೆ. ಆದರೆ ಈಗ ಅದೇ ದ್ವೀಪದ ನಿವಾಸಿಗಳು, ಅದೇ ಜನರು ಏನು ಮಾಡಿದ್ದಾರೆ ಗೊತ್ತಾ, ದೇವರು ಸಂಧಿಸಿದ್ದಾರೆ. ಎಷ್ಟೋ ಜನರು ಆ ಬುಡಕಟ್ಟು ಜನರ ಮಧ್ಯದಲ್ಲಿ ಸ್ತೋತ್ರ ರಕ್ಷಿಸಲ್ಪಟ್ಟಿದ್ದಾರೆ. ಅದಕ್ಕೆ ಸ್ತೋತ್ರ ದೇವರ ನಿಮಿತ್ತವಾಗಿ ಯಾರೆಲ್ಲ ರಕ್ತ ಸಾಕ್ಷಿ ಆಗಿ ಗೋಧಿ ಕಾಳುಗಳ ಹಾಗೆ ಸ್ತೋತ್ರ ಅವರು ಸಾಯುತ್ತಾರೋ ಅದು ಬಹಳ ಪ್ರತಿಫಲವನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಶರೀರವನ್ನು ಕೊಲ್ಲುವವರಿಗೆ ಹೆದರಬೇಡ್ರಿ.
ನಾವು ಸುವಾರ್ತೆ ಸಾರುವಾಗಲೂ ಕೂಡ ನಿನ್ನ ಹಂಗೆ ಮಾಡಿಬಿಡ್ತೇನೆ ಹಿಂಗೆ ಮಾಡಿಬಿಡ್ತೇನೆ ಭಯಪಡಲೇಬೇಡ್ರಿ. ನಮ್ಮನ್ನು ಕೊಂದಾಕಿದ್ರೆ ಶರೀರ ಮಾತ್ರ ನಾಶವಾಗುತ್ತೆ, ಆತ್ಮ ನಾಶ ಮಾಡಲಿಕ್ಕಾಗಲ್ಲ. ಓ ಸ್ತೋತ್ರ, ನಮ್ಮ ಆತ್ಮ ದೇವರ ಸನ್ನಿಧಿಗೆ ಹೋಗುತ್ತದೆ. ನಾವು ದೇವರೊಟ್ಟಿಗೆ ನಾವು ಸದಾಕಾಲ ಜೀವಿಸ್ತೇವೆ. ಆದುದರಿಂದ ಶರೀರ ಕೊಲ್ಲುವವನಿಗೆ ಹೆದರದೆ ನಮ್ಮ ಶರೀರವನ್ನು ಆತ್ಮವನ್ನು ಓ ಸ್ತೋತ್ರ ಕಾಪಾಡುವಂಥ, ನಮಗೆ ನಿತ್ಯ ಜೀವವನ್ನು ಕೊಡುವಂಥ ಆ ದೇವರಿಗೆ ನಾವು ಭಯಪಟ್ಟು ಜೀವಿಸಬೇಕಾಗಿದೆ. ಹಾಗಿರುವುದಾದರೆ ನಾವು ಧೈರ್ಯವಾಗಿ ದೇವರ ಸೇವೆಯನ್ನು ಮಾಡೋಣ. ಕರ್ತನೇ, ಭಯಪಡದೆ ಧೈರ್ಯವಾಗಿ ನಿನ್ನ ಸೇವೆ ಮಾಡಲಿಕ್ಕೆ ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಮ್ಮೊಂದಿಗಿದ್ದಾರೆ. ಕರೆದ ದೇವರು ನಂಬಿಗಸ್ತನು, ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಶ್ಚಯವಾಗಿ ಅವರು ನಿಮ್ಮ ಸೇವಾ ಜೀವಿತದಲ್ಲಿ ಅದ್ಭುತವಾಗಿ ನಡೆಸ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಸಾಧಾರಣ ಜನರನ್ನು ಆಯ್ಕೆ ಮಾಡಿಕೊಂಡು ಅಪ್ಪ ಅವರು ಸೇವೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವಂತೆ, ಹೋಗಿ ಸೇವೆ ಮಾಡುವಂತೆ ದೇವರೇ ಅವ್ರನ್ನ ಬಲಪಡಿಸಿ. ಇವತ್ತು ಕೂಡ ಎಷ್ಟೋ ಜನರು ರಕ್ತ ಸಾಕ್ಷಿಗಳು ಈ ಪ್ರಪಂಚದಲ್ಲಿ ಎಷ್ಟೋ ಜನರು ಆಗಿದ್ದಾರಪ್ಪ. ಅದರ ನಿಮಿತ್ತವಾಗಿ ಎಷ್ಟೋ ಆತ್ಮಗಳನ್ನು ದೇವರೇ ನೀವು ರಕ್ಷಿಸಿದ್ದೀರ ಸ್ವಾಮಿ. ಇವತ್ತು ಕೂಡ ಹಿಂಸೆಗಳ ಮಧ್ಯದಲ್ಲಿ ಯಾರೆಲ್ಲ ಸಿಕ್ಕಿ ದೇವರ ಸೇವೆಯನ್ನು ಮಾಡುತ್ತಾ ಇದ್ದಾರೋ ಅವರೆಲ್ಲರಿಗಾಗಿ ನಾವು ಪ್ರೇಯರ್ ಮಾಡ್ತೀವಪ್ಪ. ಒಬ್ಬೊಬ್ಬರನ್ನು ಬಲಪಡಿಸ್ರಿ, ಅವರ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಿರಿ. ಈ ವಾಕ್ಯವನ್ನು ದೇವರ ಸ್ತೋತ್ರ ವೀಕ್ಷಿಸಿದ ಪ್ರತಿಯೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ನಿನ್ನ ಕೃಪೆ ಈ ದಿನವೆಲ್ಲ ಅವರನ್ನ ಕಾದು ಕಾಪಾಡಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸ್ತೋತ್ರ, ನಾವು ಮನುಷ್ಯರಿಗೆ ಭಯಪಡದೆ ದೇವರಿಗೆ ಭಯಪಟ್ಟು ಧೈರ್ಯವಾಗಿ ಸೇವೆ ಮಾಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.